ಫ್ಯಾಷನ್ ಮಹಿಳೆಯ ಪ್ರಬಲ ಮಾನಸಿಕ ಸಾಧನವಾಗಿ ಕಾರ್ಯನಿರ್ವಹಿಸುತ್ತಾರೆ. ಅವರು ತಮ್ಮನ್ನು ಮತ್ತು ಅವರ ಸಾಮರ್ಥ್ಯಗಳನ್ನು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತಾರೆ. ಒಬ್ಬ ಮಹಿಳೆ ತನ್ನ ಗುರುತಿಗೆ ಹೊಂದಿಕೆಯಾಗುವ ಮತ್ತು ಸಂಪೂರ್ಣವಾಗಿ ಹೊಂದಿಕೊಳ್ಳುವ ಉಡುಪನ್ನು ಧರಿಸಿದಾಗ ಅದು ರಕ್ಷಕವಕ್ಕದಂತೆ ಕಾರ್ಯನಿರ್ವಹಿಸುತ್ತದೆ, ಅಭದ್ರತೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಜಾಗವನ್ನು ತೆಗೆದುಕೊಳ್ಳಲು ಮತ್ತು ಶಕ್ತಿಯನ್ನು ಪ್ರಕ್ಷೇಪಿಸಲು ಅವಳಿಗೆ ಅಧಿಕಾರ ನೀಡುತ್ತದೆ. ದೇಹದ ಸ್ವಕಾರ ಮತ್ತು ಸ್ವೀಯ ಪ್ರೀತಿಯ ಅನ್ವೇಷಣೆಯಲ್ಲಿ ನಮ್ಮ ಆತ್ಮವಿಶ್ವಾಸ ಮತ್ತು ಯೋಗಕ್ಷೇಮದ ಮೇಲೆ ಬೀರುವ ಪ್ರಭಾವವನ್ನು ಗುರುತಿಸುವುದು ಅತ್ಯಗತ್ಯ. ದೇಹದ ಸ್ವಕಾರದ ಅನ್ವೇಷಣೆಯಲ್ಲಿ ನಾವು ಹೇಗೆ ಉಡುಗೆ ತೊಡಬೇಕು ಎಂಬುದನ್ನು ನಿರ್ದೇಶಿಸುವ ಸಾಮಾಜಿಕ ಫ್ಯಾಷನ್ ನಿಯಮಗಳು ಮತ್ತು ರೂಢಿಗಳನ್ನು ಸವಾಲು ಮಾಡುವುದು ಅತ್ಯಗತ್ಯ. ನಮ್ಮ ದೇಹವನ್ನು ಅಪ್ಪಿಕೊಳ್ಳುವುದು ಎಂದರೆ ನಮಗೆ ಸಂತೋಷವನ್ನುಂಟು ಮಾಡುವುದನ್ನು ಧರಿಸುವ ಸ್ವಾತಂತ್ರ್ಯವನ್ನು ಅಪ್ಪಿಕೊಳ್ಳುವುದು, ನಮ್ಮ ಸ್ವೀಯ ಅಭಿವ್ಯಕ್ತಿಯನ್ನು ಸೀಮಿತಗೊಳಿಸುವ ಅನಿಯಂತ್ರಿತ ಮಾರ್ಗಸೂಚಿಗಳನ್ನು ನಿರ್ಲಕ್ಷಿಸುವುದು. ಫ್ಯಾಷನ್ ನಿರೀಕ್ಷೆಗಳ ಮಿತಿಗಳಿಂದ ಮುಕ್ತರಾಗುವ ಮೂಲಕ ನಾವು ಸಾಧ್ಯತೆಗಳ ಜಗತ್ತಿಗೆ ನಮ್ಮನ್ನು ತೆರೆದುಕೊಳ್ಳುತ್ತೇವೆ ಮತ್ತು ಇತರರು ರೀತಿ ಮಾಡಲು ಅಧಿಕಾರ ನೀಡುತ್ತೀವಿ. ಈ ವಿಡಿಯೋದಲ್ಲಿ ನಾವು ಬಟ್ಟೆಗಳ ಪರಿವರ್ತಕ ಶಕ್ತಿಯನ್ನು ಆಕರ್ಷಿಸುತ್ತೇವೆ ಮತ್ತು ದೇಹದ ಸ್ವಕಾರವನ್ನು ಬೆಳೆಸುವಲ್ಲಿ ಎವಿಯು ಹೇಗೆ ಮಹತ್ವದ ಪಾತ್ರವನ್ನು ವಹಿಸಬಹುದು ಎಂಬುದನ್ನು ಅನ್ವೇಷಿಸುತ್ತೇವೆ. ಫ್ಯಾಷನ್ ಅನ್ನು ಸ್ವಯಂ ಅಭಿವ್ಯಕ್ತಿಯ ಒಂದು ರೂಪವಾಗಿ ಅಳವಡಿಸಿಕೊಳ್ಳುವ ಮೂಲಕ ಮತ್ತು ನಮಗೆ ಒಳ್ಳೆಯದನ್ನುಂಟು ಮಾಡುವ ಉಡುಪುಗಳನ್ನು ಕಂಡುಕೊಳ್ಳುವ ಮೂಲಕ ನಾವು ನಮ್ಮ ದೇಹದೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದು. ಶೈಲಿಯ ಮೂಲಕ ಸ್ವಯಂ ಅಭಿವ್ಯಕ್ತಿಯ ಬಗ್ಗೆ ಮಾತನಾಡಲು, ಬಟ್ಟೆಗಳು ಸ್ವಯಂ ಅಭಿವ್ಯಕ್ತಿಗೆ ಪ್ರಬಲ ಸಾಧನವಾಗಿ ಕಾರ್ಯನಿರ್ವಹಿಸುತ್ತವೆ. ಇವು ನಮ್ಮ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತದೆ. ನಮ್ಮ ನಿಜವಾದ ಆತ್ಮಗಳಿಗೆ ಹೊಂದಿಕೆಯಾಗುವ ರೀತಿಯಲ್ಲಿ ನಾವು ಉಡುಗೆ ತೊಟ್ಟಾಗ ನಮ್ಮ ಆಂತರಿಕ ಮತ್ತು ಬಾಹ್ಯ ಪ್ರಪಂಚಗಳ ನಡುವೆ ಸಾಮರಸ್ಯದ ಭಾವನೆಯನ್ನು ನಾವು ಸೃಷ್ಟಿಸುತ್ತೇವೆ. ವೈವಿಧ್ಯಮಯ ಶೈಲಿಗಳು, ಬಣ್ಣಗಳು ಮತ್ತು ಮಾದರಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ದೇಹಗಳನ್ನು ಆಕರ್ಷಿಸಲು ಮತ್ತು ಆತ್ಮವಿಶ್ವಾಸದಿಂದ ನಮ್ಮ ಪ್ರತ್ಯೇಕತೆಯನ್ನು ವ್ಯಕ್ತಪಡಿಸಲು ನಾವು ನಮ್ಮನ್ನು ಸಬಲಗೊಳಿಸಿಕೊಳ್ಳುತ್ತೇವೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸರಿಯಾದ ಉಡುಪಿನಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಗಮನಾರ್ಹ ಸಾಮರ್ಥ್ಯವಿದೆ. ನಮಗೆ ಒಳ್ಳೆಯದನ್ನು ಅನುಭವಿಸುವ ಬಟ್ಟೆಗಳನ್ನು ನಾವು ಧರಿಸಿದಾಗ ನಮ್ಮ ಒಟ್ಟಾರೆ ಗ್ರಹಿಕೆಯನ್ನು ಪ್ರಭಾವಿಸುವ ಸಕಾರಾತ್ಮಕ ಶಕ್ತಿಯನ್ನು ನಾವು ಹೊರಸೂಸುತ್ತೇವೆ.